ನೋಡಿ ಫ್ರೆಂಡ್, ಟೊಮೊಟೊ ಬಾತ್ ಮಾಡೋಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಯಾವ್ಯಾವು ಅಂದರೆ, ಒಂದು 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 4 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 5-6 ಮೆಣಸಿನ್ಕಾಯಿನ ಕುಯ್ದಿಟ್ಕೊಂಡಿದ್ದೀವಿ, ಮತ್ತು ಕೊತ್ತಂಬರಿ ಪುದೀನವನ್ನು ಚಾಪ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಿ. ಮತ್ತು ಟೊಮೊಟೊ ಬಾತಿಗೆ ಬೇಕಾಗಿರುವಂಥ ಮಸಾಲೆಗಳು ಏನೇನು ಅಂದರೆ, ಚಕ್ಕೆ ಒಂದು ಸ್ವಲ್ಪ, ಲವಂಗ ಒಂದು 4, ಅನಾನಸು 1-2, ಮರಾಠ ಮೊಗ್ಗು ಒಂದು 4, ಏಲಕ್ಕಿ 1-2-3, ಕಲ್ಲು ಹೂವು ಸ್ವಲ್ಪ ಹಾಕ್ಕೋಬೇಕು, ಪಲಾವ್ ಪತ್ರೆ ಹಾಕ್ಕೋಬೇಕು, ಮತ್ತು ಸ್ವಲ್ಪ ಸೋಂಪು ಹಾಕ್ಕೋಬೇಕು. ನೋಡಿ, ಒಲೆ ಮೇಲೆ ಕುಕ್ಕರನ್ನು ಇಟ್ಕೊಂಡಿದ್ದೀವಿ, 4-5 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀವಿ. ಇವಾಗ ಮಸಾಲೆ ಏನಿದೆ ಮಸಾಲೆ ಹಾಕ್ಕೋಬೇಕು. ನಾವೇನೇನು ಮಸಾಲೆ ಎತ್ತಿಟ್ಕೊಂಡಿದ್ವಿ ಮಸಾಲೆ ಎಲ್ಲ ಹಾಕ್ಕೋಬೇಕು. ಫಸ್ಟು ಇದನ್ನು ಕುಕ್ಕರಲ್ಲಿ ಇಟ್ಕೊಂಡು ಹಾಕ್ಕೋಬೇಕು, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಆಮೇಲೆ ಚಾಪ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕ್ಕೋಬೇಕು, ಫ್ರೈ ಮಾಡ್ಕೋಬೇಕು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು, ಹಾಕ್ಬಿಟ್ಟು ಸ್ಟಿರ್ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ. ಸ್ವಲ್ಪ ಅರಿಶಿನ ಹಾಕಬೇಕು, ಸ್ವಲ್ಪ 1/4 ಸ್ಪೂನ್ ಅರಿಶಿನ ಹಾಕಿದ್ರೆ ಆಗುತ್ತೆ. ಮತ್ತು ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಬಟಾಣಿ ಹಾಕೋಣ. ಈಗ ಬಟಾಣಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೆಂಡ್. ಈ ಥರ ಎಲ್ಲ ನೀಟಾಗಿ ತಿರ್ಸ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಉಪ್ಪು ಹಾಕಿ, ಉಪ್ಪು ಒಂದು ಸ್ಪೂನ್ 1.5 ಸ್ಪೂನ್ ಹಾಕಿ. ನೀವು ಉಪ್ಪು ಜಾಸ್ತಿ ತಿನ್ನೋರು ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಡಿ. ಟೊಮೊಟೊ ಹಾಕ್ತಾಯಿದ್ದೀವಿ. ಟೊಮೊಟೊ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್, ಈ ಥರ ಒಂದು ಪ್ಲೇಟು 1-2 ನಿಮಿಷ ಮುಚ್ಚಬೇಕು. ಆವಾಗ ಒಳಗಡೆ ಟೊಮೊಟೊ ಮತ್ತು ಬಟಾಣಿ ಎಲ್ಲ ನೀಟಾಗಿ ಬೇಯ್ಕೊಂಡುತ್ತೆ. ಇವಾಗ ತೆಗೆಯೋಣ. ನೋಡಿ ಫ್ರೆಂಡ್, ಯಾವ ಥರ ಬೆಂದಿದೆ, ಎಲ್ಲ ನೀಟಾಗಿ ಫ್ರೈ ಆಗಿದೆ. ನೋಡಿ ಫ್ರೆಂಡ್, ಈ ಥರ ಫ್ರೈ ಆಗಬೇಕು. ಈ ಥರ ಫ್ರೈ ಆದಮೇಲೆ ನಾವು ನೀರು ಹಾಕ್ಬಿಡೋಣ. ಇವಾಗ ನಾವು 2 ಗ್ಲಾಸು ರೈಸ್ ಹಾಕ್ತಾಯಿದ್ದೀವಿ. 2 ಗ್ಲಾಸ್ ರೈಸ್ಗೆ 3 ಗ್ಲಾಸ್ ನೀರು ಹಾಕಬೇಕು. ಅಂದರೆ 1 ಕಪ್ಪಿಗೆ 1 ಗ್ಲಾಸ್ ರೈಸಿಗೆ 1.5 ಗ್ಲಾಸು ನೀರು ಹಾಕಬೇಕು. ಓಕೆನಾ? ಅದೇ ಥರ ನಾವು ಬಿಸಿನೀರು ಹಾಕ್ತಾಯಿದ್ವಿ. ಬಿಸಿನೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಹಗುಳಾಗಿ ಅಂದರೆ ಬಿಡಿ ಬಿಡಿಯಾಗಿ ನೀಟಾಗಿ ಬರುತ್ತೆ. ನೋಡಿ ನೋಡಿ, ಈ ಥರ ಬಿಸಿ ನೀರು ಹಾಕೋದ್ರಿಂದ ಹಗುಳಾಗಿ ನೀಟಾಗಿ ಬರುತ್ತೆ, ಮುದ್ದೆ ಥರ ಆಗೋದಿಲ್ಲ. ಇದು ಕುದಿ ಬರಬೇಕು ಫ್ರೆಂಡ್ಸ್. ಕುದಿ ಬಂದ ಮೇಲೆ ಅಕ್ಕಿ ಹಾಕಬೇಕು. ಇದು ಕುದಿ ಬರಬೇಕು ಫ್ರೆಂಡ್ಸ್. ಕುದಿ ಬಂದಾಗ ನಾವು ರೈಸನ್ನು ಹಾಕಬೇಕಾಗತ್ತೆ. ಇವಾಗ ನಾವು ಮನೆಯಲ್ಲಿ ಮಾಡಿರುವಂತಹ ಧನಿಯಾ ಪೌಡ್ರು ಅಂದರೆ ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀವಿ. ಸ್ವಲ್ಪ ಥರ ತಿರ್ಸ್ಕೋಬೇಕು.
ಕೊತ್ತಂಬರಿ ಮತ್ತು ಪುದೀನ ನಾವು ಚಾಪ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ ಇವಾಗ. ಪ್ಲೇಟನ್ನು ಒಂದು 2 ನಿಮಿಷ ಮುಚ್ಚೋಣ. ನೋಡಿ ಫ್ರೆಂಡ್, ಈ ಥರ ನೀಟಾಗಿ ಅಕ್ಕಿಯನ್ನು ತೊಳೆದು ಇಟ್ಕೊಂಡಿದ್ದೀವಿ ನಾವು. ಇವಾಗ ನೋಡಿ ಫ್ರೆಂಡ್, ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾವು ರೈಸನ್ನು ಹಾಕ್ಬೇಕು. ಇವಾಗ ನೋಡಿ, ಇವಾಗ ರೈಸ್ ಹಾಕೋಣ. ಇವಾಗ ನಾವು ಈ ಥರ ಕುದಿ ಬಂದಾಗಲೇ ನಾವು ರೈಸನ್ನು ಹಾಕಬೇಕು, ಇಲ್ಲಾಂದರೆ ಎಲ್ಲ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಾಡ್ಕೊಂಡಾದ್ಮೇಲೆ ಒಂದು ಸತಿ ನಾವು ಉಪ್ಪು ಕಡಿಮೆ ಇತ್ತು ಅಂದರೆ ನಾವು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀವಿ. ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ನೋಡಿ. ಇವಾಗ ಟೇಸ್ಟ್ ನೋಡ್ಕೊಂಬಿಟ್ಟು ನಾವು ಉಪ್ಪು ಅಕಸ್ಮಾತ್ ಕಡಿಮೆ ಇತ್ತು ಅಂದರೆ ನೀವು ಉಪ್ಪು ಇವಾಗಲೇ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇವಾಗ ಆ್ಯಡ್ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದೇ ಥರ ಒಂದು 70% ರೈಸ್ ಬೇಯಬೇಕು. ಒಂದು 70% ರೈಸ್ ಬೆಂದಾದಮೇಲೆ ನಾವು ಕುಕ್ಕರ್ನ ಮುಚ್ಚಿಬಿಟ್ಟು ವಿಷಲ್ನ ಹಾಕೋದು ಬೇಡ, ಹಾಗೆಯೇ ಸಿಮ್ಮರಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ. ಇವಾಗಲೇ ಒಂದು 70% ಆಗಿದೆ. ಇವಾಗ ನೋಡಿ, ಒಂದು 70% ಅನ್ನ ಬೆಂದಿದೆ. ಇವಾಗ ನಾವೇನು ಮಾಡಬೇಕು ಅಂದರೆ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿಬಿಟ್ಟು ವಿಷಲ್ನ ಹಾಕಬಾರ್ದು. ಅದೇ ಥರ ಫ್ರೆಂಡ್ಸ್, ಈಗ ಯಾವ ಥರ ಕುದಿ ಬಂದಿದೆ, ಒಂದು 70% ಆಲ್ರೆಡಿ ರೈಸ್ ಬೆಂದಿದೆ. ಇವಾಗ ನಾವು ಕುಕ್ಕರ್ನ ಮುಚ್ಚಿಬಿಟ್ಟು ವಿಷಲ್ ಹಾಕಬಾರ್ದು. ವಿಷಲ್ ಹಾಕ್ತೇನೆ ಸಿಮ್ಮರಲ್ಲಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ವಿಷಲ್ ಹಾಕಿದ್ದೀವಿ, ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿದ್ದೀವಿ, ವಿಷಲನ್ನು ಹಾಕಿಲ್ಲ, ಮತ್ತು ಸಿಮ್ಮರ್ಗೆ ಇಟ್ಕೊಳ್ತೀವಿ. ಇದೇ ಥರ ಒಂದು 10ರಿಂದ 15 ನಿಮಿಷ ಬಿಡಬೇಕು. ಫ್ರೆಂಡ್, 15 ನಿಮಿಷ ಆಗಿದೆ, ನಾವು ಸಿಮ್ಮರಲ್ಲಿ ಬೇಯಿಸ್ಕೊಂಡಿದ್ದೀವಿ. ಇವಾಗ ಗ್ಯಾಸನ್ನು ಆಫ್ ಮಾಡೋಣ. ಇದನ್ನು ಒಂದು 10 ನಿಮಿಷ ಏರ್ ಫುಲ್ ಇದಾಗೋ ತನಕ, ಔಟ್ ಆಗೋ ತನಕ ಬಿಡೋಣ. ಇವಾಗ ನೋಡಿ ಫ್ರೆಂಡ್, ಒಂದು 10 ನಿಮಿಷ ಬಿಟ್ಟಿದ್ದೀವಿ, ಆರ್ಕೊಂಡಿದೆ ಸ್ವಲ್ಪ. ಇವಾಗ ಮೇಲ್ಗಡೆ ಮುಚ್ಚಳವನ್ನು ತೆಗೆಯೋಣ, ಕುಕ್ಕರ್ ಮುಚ್ಚಳವನ್ನು ತೆಗೆಯೋಣ. ನೋಡಿ ತೆಗಿತಾ ಇದ್ದೀವಿ. ವಾವ್, ನೋಡಿ ಫ್ರೆಂಡ್ಸ್, ಯಾವ ಥರ ಸೂಪರಾಗಿ ಬಂದಿದೆ. ಇದು ತುಂಬ ಗ್ರೀನಾಗಿ ಆ ಬಟಾಣಿ ಹಾಕಿರೋದ್ರಿಂದ ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ಟೊಮಾಟೊ ಬಾತ್ ಅನ್ನಿಸ್ತಾನೆ ಇಲ್ಲ, ಸೂಪರಾಗಿದೆ ಇದು. ನೋಡಿ ಫ್ರೆಂಡ್, ಯಾವ ಥರ ಸೂಪರಾಗಿ ಬಂದಿದೆ. ನೋಡಿ, ರೈಸ್ ಎಲ್ಲ ಅಗುಳಾಗಿ ಯಾವ ಥರ ಬಂದಿದೆ. ಈ ಹೋಟೆಲ್ಗಿನ್ನ ಸೂಪರಾಗಿ, ತುಂಬ ಸೂಪರಾಗಿ ಬಂದಿದೆ. ನೋಡಿ ಯಾವ ಥರ ಇದೆ. ನೋಡಿ ಫ್ರೆಂಡ್ಸ್, ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ಸೂಪರಾಗಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾವು ಡೈರೆಕ್ಟು ರೈಸನ್ನು ಹಾಕ್ಬಿಟ್ಟು ವಿಷಲನ್ನು ಹಾಕಿದ್ರೆ ಅವಾಗೇನಾಗುತ್ತೆ, ಎಲ್ಲ ಮುದ್ದೆ ಥರ ಆಗುತ್ತೆ, ಚೆನ್ನಾಗಿ ಬರೋದಿಲ್ಲ. ನೋಡಿ, ಈಗ ನಾವು ವಿಷಲನ್ನು ಹಾಕ್ದೇನೆ ಸಿಮ್ಮರಲ್ಲಿ ನಾವು 10ರಿಂದ 15 ನಿಮಿಷವನ್ನು ಬೇಯಿಸ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಯಾವ ಥರ ಸೂಪರಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಸಕ್ಕತ್ತಾಗಿ ಬರುತ್ತೆ, ತುಂಬ ಸೂಪರಾಗಿ ಬರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ ಫ್ರೆಂಡ್, ಈಗ ಸರ್ವಿಂಗ್ ಬೌಲಿಗೆ ಹಾಕೋಣ. ಇವಾಗ ಯಾವ ಥರ ಬಂದಿದೆ ಅಂತ ನೋಡಿ. ವಾವ್, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಯಾವ ಥರ ಸೂಪರಾಗಿ ಬಂದಿದೆ. ನೋಡಿ, ಒಂದು ಚೂರು ಸಹ ಮುದ್ದೆ ಆಗಿಲ್ಲ, ಎಲ್ಲ ಅಗುಳಾಗಿ ಯಾವ ಥರ ಸೂಪರಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಬೌಲಿಗೆ ಈಗ ಆಲ್ರೆಡಿ ಸರ್ವ್ ಮಾಡ್ಕೊಂಡಿದ್ದೀವಿ. ಈಗ ನೋಡಿ ಫ್ರೆಂಡ್ಸ್, ಯಾವ ಥರ ಸೂಪರಾಗಿ ಬಂದಿದೆ, ಅಗುಳಾಗಿ ಸಕ್ಕತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಟೇಸ್ಟು. ನೋಡಿ, ಅದ್ರ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀವಿ. ಈ ಮೊಸರು ಬಜ್ಜಿ, ಅದ್ರ ಜೊತೆಗೆ ಒಂದೆರಡು ಸೌತೆಕಾಯಿ ಇಟ್ಕೊಂಡಿದ್ದೀವಿ. ಈ ಮೊಸರು ಬಜ್ಜಿ ಜೊತೆ ಈ ಪಲಾವನ್ನು ಬ್ಯಾಟಿಂಗ್ ಮಾಡಿದ್ರೆ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಸಹ ಮನೇಲಿ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಸೂಪರಾಗಿರುತ್ತೆ. ನಾವೀಗ ಏನು ಮಾಡಿದ್ದೀವಿ ಅದೇ ಥರ ನೀವು ಪ್ರೊಸೀಜರ್ ಫಾಲೋ ಮಾಡಿದ್ರೆ ತುಂಬ ಸೂಪರಾಗಿ ಬರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಸೂಪರಾಗಿರುತ್ತೆ. ನೋಡಿ, ಹೋಟೆಲಲ್ಲಿ ಏನು ಥರ ಇರುತ್ತೆ ಅದೇ ಥರನೇ ಬಂದಿದೆ, ತುಂಬ ಸೂಪರಾಗಿದೆ, ಟೇಸ್ಟು ಸಹ ಸೂಪರಾಗಿದೆ. ನೀವು ಮನೇಲಿ ಮಾಡಿ ಫ್ರೆಂಡ್ಸ್. ನೀವು ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಝಾನ್ಸಿ ಅಡುಗೆ ಮನೆಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.
ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಎಲ್ಲ ವೀಡಿಯೋಗಳನ್ನ ಇದೇ ಥರ ನೋಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್.